Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC ತರಗತಿಗೆ ಸಂಬಂಧಿಸಿದಂತೆ ಪಾಠ 11 है समय की पहचान ಪಾಠದ ಪ್ರಶ್ನೆ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. तो इस पद्य पाठ के कवि हैं सियाराम शरण गुप्त. तो यहाँ पर आप उनका एक फोटो भी देख सकते हैं और ಒಂದು ಫೋಟೋವನ್ನು ಕೂಡ ನೋಡಬಹುದು. ತದನಂತರ ಇಲ್ಲಿ ಸಮಯದ ಮಹತ್ವ ತಿಳಿಸಿಕೊಡಲಿಕ್ಕೆ ಒಂದೆರಡು ಚಿತ್ರಗಳನ್ನು ಕೂಡ ಇಲ್ಲಿ ನೋಡಬಹುದು. ಸೊ ಬನ್ನಿ ತಡ ಮಾಡದೆ ಪ್ರಶ್ನೆ उत्तरಗಳತ್ತ ಸಾಗೋಣ. मुख्य प्रश्न एक है, एक वाक्य में उत्तर लिखिए ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. पहला प्रश्न है, कवि के अनुसार मनुष्य को सुख कब नहीं मिलता ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका सही उत्तर होगा, कवि के अनुसार मनुष्य को सुख समय को नष्ट करने से नहीं मिलेगा ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 2 ನೋಡುವುದಾದ್ರೆ ಪ್ರಶ್ನೆ 2 है, बहाने बनाने का प्रमुख कारण क्या है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर है, बहाने बनाने का प्रमुख कारण आलस है ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. प्रश्न 3 देखेंगे, समय किसका दिया हुआ अनुपम धन है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर होगा, समय ईश यानी के भगवान अथवा ईश्वर का दिया हुआ अनुपम धन है. ಇಲ್ಲಿ ಭಗವಾನ್ ಅಂದ್ರೆ ಈಶ್ವರ್ ಕೂಡ ತಾವುಗಳು ಬರೆಯುವುದು. ईश्वर का दिया हुआ अनुपम धन है, ಅದನ್ನು ಕೂಡ ತಾವುಗಳು ಬರೆಯಬಹುದು. ಪ್ರಶ್ನೆ 4 देखेंगे, कवि किस पर विश्वास करने को कहते हैं ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर है, कवि अपनी आत्मा पर विश्वास करने को कहते हैं ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. प्रश्न 5 देखेंगे, समय के खोने से क्या होता है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर है, समय के खोने से पछताना पड़ता है ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. मुख्य प्रश्न 2 ನೋಡುವುದಾದ್ರೆ 2-3 वाक्यों में उत्तर लिखिए ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. 2-3 ವಾಕ್ಯದಲ್ಲಿ ಉತ್ತರವನ್ನ ಬರೆಯಬೇಕಾಗಿರುವಂತದ್ದು. जिसके अंदर पहला प्रश्न है, मनुष्य के लिए सुख की प्राप्ति कब संभव है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಮುಖ್ಯವಾಗಿ ನೋಡುವುದಾದ್ರೆ ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಹಲವಾರು ಬಾರಿ ಇದನ್ನ ಎಕ್ಸಾಮ್ ಅಲ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿನೂ ಕೂಡ ಇದನ್ನ ಕೇಳಿದ್ದಾರೆ. ಸೊ ಇಷ್ಟು ಪಾಯಿಂಟ್ ಗಳನ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಗೆ ಕ್ವಶನ್ ಇರುತ್ತೆ. 2 मार्क्स के ಈ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಸೊ ಈ ಪಾಯಿಂಟ್ಸ್ ಗಳನ್ನ ಬರೆಯಬೇಕು. जिसका पहला पॉइंट है, समय बहुत अनमोल है. जो मनुष्य सुसमय को नष्ट न करके आलस को छोड़कर बहाने किए बिना परिश्रम विश्वास से काम पूर्ण करता है, उस परिश्रमी व्यक्ति को सुख की प्राप्ति संभव है ಎನ್ನುವಂತದ್ದು ಈ 3 ಪಾಯಿಂಟ್ ಗಳನ್ನ ತಾವುಗಳು ಬರೆಯಬೇಕಾಗಿರುವಂತದ್ದು. ಪ್ರಶ್ನೆ 2 है, समय का सदुपयोग कैसे करना चाहिए ಎನ್ನುವಂತದ್ದು ಈ ಒಂದು ಪ್ರಶ್ನೆ. ಅಥವಾ ಇದನ್ನೇ ಮತ್ತೆ ಯಾವ ತರ ಕೇಳಬಹುದು ಅಂದ್ರೆ ಸಮಯ ಆಗಿದೆ, ಇಲ್ಲಿ ಸಮಯ ಅಂತ ಮಾಡ್ಕೊಳ್ಳಿ. समय ही जीवन है, इस कथन का समर्थन कविता के आशय पर स्पष्ट कीजिए. और ಪ್ರಶ್ನೆ ಇದು. ಅಥವಾ ಈ ತರನು ಕೇಳಬಹುದು ಅಥವಾ ಮತ್ತೆ ಯಾವ ತರ ಕೇಳಬಹುದು ಅಂದ್ರೆ ಸಮಯ ಆಗಿದೆ, ಇದನ್ನ ಸಮಯ ಮಾಡ್ಕೊಳ್ಳಿ. समय की पहचान कविता का संक्षिप्त सारांश लिखी ಎನ್ನುವಂತದ್ದು. ಸೊ ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ ಗಳೊಂದಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಇರಲಿದೆ. जिसको हम पॉइंट्स के रूप में लिखेंगे. समय बहुत महत्वपूर्ण और उपयोगी है. काम करने का जो अवसर प्राप्त होता है वह काम अभी इसी पल करना चाहिए. कोई भी द्रव्य यानी कि धन समय की समता नहीं कर सकता. समय को भगवान का दिया हुआ अमूल्य धन मानकर कार्य करने से जीवन सफल होता है. चक्रवर्ती भी बीते समय को नहीं पा सकता. एक क्षण भी व्यर्थ नहीं गंवाना. आलस को छोड़कर बहाने किए बिना सही वक्त पर सही काम करके समय का सदुपयोग करना चाहिए ಎನ್ನುವಂತದ್ದು. ಇಷ್ಟು ಪಾಯಿಂಟ್ ಗಳನ್ನ 4 ಪಾಯಿಂಟ್ ಗಳನ್ನ ಬರೆದರೆ ಮಕ್ಕಳೇ ಇದನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಹಲವಾರು ಬಾರಿ ಇದನ್ನ ಪರೀಕ್ಷೆಯಲ್ಲಿನೂ ಕೂಡ ಕೇಳಲಾಗಿದೆ. ಸೊ ಈ ತರ 3 ಸ್ವರೂಪದಲ್ಲಿ ಪ್ರಶ್ನೆಯನ್ನ ಕೇಳಬಹುದು. समय का सदुपयोग कैसे करना चाहिए ಅಥವಾ समय की पहचान कविता का संक्षिप्त सारांश ಅಂದ್ರೆ ಈ 4 ರಿಂದ 5 ಪಾಯಿಂಟ್ಸ್ ಗಳನ್ನ ಮಕ್ಕಳೇ ತಾವುಗಳು ಬರೆಯಬೇಕಾಗಿರುವಂತದ್ದು. 3 देखेंगे, कविता के अंतिम पंक्तियों में कवि क्या कहना चाहते हैं ಎನ್ನುವಂತದ್ದು. ಸೊ ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಹಲವಾರು ಬಾರಿ ಇದನ್ನು ಕೂಡ ಕೇಳಿದ್ದಾರೆ. ಅಥವಾ ಇದನ್ನೇ ಸಾರಾಂಶ ರೂಪದಲ್ಲಿನೂ ಕೂಡ ಬರೆಯಬಹುದು. ಮೇಲಿನ ಪ್ರಶ್ನೆಗೆ ಹಾಗೂ ಈ 3ನೇ ಪ್ರಶ್ನೆಗೆ ಸ್ವಲ್ಪ ವ್ಯತ್ಯಾಸವಿದೆ ಅಷ್ಟೇ. जिसका हम उत्तर पॉइंट्स के अंदर लिखेंगे. समय अनमोल है, यह ईश्वर द्वारा मनुष्य को प्राप्त अनुपम धन है. काम करने का जो अवसर प्राप्त होता है वह काम अभी इसी पल करना चाहिए. समय को भगवान का दिया अमूल्य धन मानकर कार्य करने से जीवन सफल होता है, क्योंकि बीता हुआ समय लौटकर नहीं आता.
एक क्षण भी व्यर्थ नहीं गंवाना और आलस को छोड़कर बहाने किए बिना सही वक्त पर काम करना चाहिए। स्वयं पर विश्वास रखते हुए अपने काम को पूर्ण करना चाहिए। इनमें से किन्हीं 3 से 4 ಮೂರರಿಂದ 4 ಅಂಶಗಳನ್ನ ಅಟ್ಲೀಸ್ಟ್ ಇಷ್ಟಾದ್ರೂ 3ರಿಂದ 4 ಅಂಶಗಳನ್ನ ಮಕ್ಕಳೇ ಬರೀಲೇಬೇಕು, ಅವಾಗ ನಿಮಗೆ ಪೂರ್ಣ ರೂಪದಲ್ಲಿ ಅಂಕಗಳು ಸಿಗ್ತವೆ। मुख्य प्रश्न 3 देखेंगे, निम्नलिखित शब्दों में से सही शब्द चुनकर रिक्त स्थानों की पूर्ति कीजिए। सो ಇಲ್ಲಿ ಏನ್ ಮಾಡಿದರೆ, ಇಲ್ಲಿ ಹಲವಾರು ಶಬ್ದಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಸರಿಯಾಗಿರುವಂತಹ ಶಬ್ದಗಳನ್ನು ಇಲ್ಲಿ ಆರಿಸಿ ಸಂಪೂರ್ಣವಾಗಿರುವಂತಹ ಸಾರ್ಥಕ ಒಂದು ವಾಕ್ಯವನ್ನ ರಚನೆ ಮಾಡಬೇಕು। ಜೋ ಕರ್ನಾ ಹೈ ಡ್ಯಾಶ್ ಡ್ಯಾಶ್ ಕಲ್ ಹೋ ಕ್ಯಾ ಜಾನೆ, ಸೊ ಇಲ್ಲಿ ಕರೋ ಅಭಿ ಎನ್ನುವಂಥದ್ದು ಬರಿಬೇಕು। ಚಾಹೋ ತುಮ್ ಕ್ಯೋ ನಹಿ ಚಕ್ರವರ್ತಿ, ಚಕ್ರವರ್ತಿ ತುಂಬಬೇಕು, ಚಕ್ರವರ್ತಿ ಬಿ ಹೋಕೆ। तीसरा है यही समय ही अहो तुम्हारा डैश डैश जीवन है, तो यहाँ क्या है शुभ जीवन ಅಂತ ಬರಿಬೇಕು। प्रश्न 4 देखेंगे, खोकर पीछे इसे डैश डैश पछताओगे, सर्वथा पछताओगे ಎನ್ನುವಂಥದ್ದು। मुख्य प्रश्न 4 देखेंगे, ಅನುರೂಪತಾ ಕೊಟ್ಟಿದ್ದಾರೆ, ಅಂದ್ರೆ ಮೊದಲೆರಡು ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನ ಬರಿಬೇಕಾಗಿರುವಂತದ್ದು। ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ, ಆಲಸ್ ಯಾನಿಕೆ ಉಸ್ಕಾ ವಿಲೋಮ್ ಶಬ್ದ ದಿಯಾ ಗಯಾ, ವಿಲೋಮ್ ಶಬ್ದವನ್ನ ವಿರುದ್ಧ ಶಬ್ದವನ್ನು ಕೊಟ್ಟಿದ್ದಾರೆ, ಪರಿಶ್ರಮ ಅಂತ ಕೊಟ್ಟಿದ್ದಾರೆ। ಅದೇ ತರ ನಷ್ಟ, ನಷ್ಟ ಕಾ ವಿಲೋಮ್ ಶಬ್ದ ಕ್ಯಾ ಹೋತಾ ಹೈ, ಲಾಭ, ಲಾಭ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ। ಜಾನೋ ಮಾನೋ, ಇಲ್ಲಿ ಸಂಬಂಧವನ್ನು ನೋಡುವುದಾದ್ರೆ ತುಕಾಂತ ಶಬ್ದವನ್ನ ಇಲ್ಲಿ ಕೊಡಲಾಗಿದೆ, ಲಗಾದೋ ಭಗಾದೋ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ। ಧನ್ ನಿರ್ಧನ್, ಇಲ್ಲಿನೂ ಕೂಡ ವಿರುದ್ಧ ಶಬ್ದವನ್ನು ಕೊಟ್ಟಿದ್ದಾರೆ, ದಿಯಾ ಲಿಯಾ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ। ಜೀವನ್ ಮರಣ, ಇಲ್ಲಿನೂ ಕೂಡ ವಿಲೋಮ ಶಬ್ದವನ್ನ ಕೊಟ್ಟಿದ್ದಾರೆ, ಖೋನಾ ಪಾನ, ಸೊ ಈ ತರ ಅನುರೂಪತವನ್ನ ಬರಿಬೇಕು। ಪ್ರಶ್ನೆ 5 देखेंगे, जोड़कर लिखे ಅಂದ್ರೆ ಹೊಂದಿಸಿ ಬರೆಯಿರಿ, जोड़कर लिखना ಅಂದ್ರೆ ಹೊಂದಿಸಿ ಬರೆಯಿರಿ ಅಂತ ಕೊಡಲಾಗಿದೆ, ಹೊಂದಿಸಿ ಬರೆಯುವಂತದ್ದು। ಸೊ ಡೈರೆಕ್ಟ್ ಆಗಿ ಉತ್ತರವನ್ನು ಕೊಟ್ಟಿದ್ದೀನಿ, ಉದ್ಯೋಗಿ ಸುಸಮಯ, ಆಲಸ್ ಬಹಾನಾ, ಜೀವನ್ पल पल, समय अनुपम धन, द्रव्य समता ಎನ್ನುವಂಥದ್ದು ಈ ತರ ಜೋಡಿಸಿ ಅದನ್ನ ಬರಿಬೇಕು। अब हम देखेंगे मुख्य प्रश्न 6, उदाहरण के अनुसार तुकांत शब्दों को पहचान कर लिखिए। बहाने, जाने ಅಥವಾ ನಹಾನೆನೂ ಕೂಡ ಆಗ್ತದೆ, ಸಮತಾ ಚಿಂತಾ ಅಥವಾ ಕ್ಷಮತಾನೂ ಕೂಡ ಆಗ್ತದೆ, ಧನ್ ಜೀವನ್ ಅಥವಾ ಧನ್ ಮನ್ ಇದನ್ನು ಕೂಡ ಒಂದು ತುಕಾಂತ ಶಬ್ದ ಆಗ್ತದೆ, ಲಗಾದೋ ಭಗಾದೋ, ಜಾನೋ ಮಾನೋ, ಪಾವೋಗೆ ಪಶ್ತಾವೋಗೆ, ಸೊ ಈ ತರ ತುಕಾಂತ ಶಬ್ದಗಳನ್ನ ಬರಿಬೇಕು। मुख्य प्रश्न 7 देखेंगे, नीचे दिए शब्दों का शुद्ध रूप लिखिए। ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಚಕ್ರವರ್ತಿ ಅಂತ ಕೊಟ್ಟಿದ್ದಾರೆ, ಇದು ಅಶುದ್ಧ ಶಬ್ದವಿದೆ, ಶುದ್ಧವಾಗಿ ಬರಿಬೇಕಂದ್ರೆ ಚಕ್ರವರ್ತಿ ಎನ್ನುವಂಥದ್ದು। दूसरा देखेंगे चिंता, तो यहाँ पर क्या है दीर्घ ची दिया गया है, सो हमें यहाँ क्या लिखना है ಹೃಸ್ವ ची लिखना है, ಚಿಂತಾ ಎನ್ನುವಂಥದ್ದು ಬರಿಬೇಕು। ನಷ್ಟ, ಇಲ್ಲಿ ಶಂಕರ್ಷ ಕೊಡಲಾಗಿದೆ, ಇಲ್ಲಿ ಷಟ್ಕೋಂಶ ಬರೋದು ಏನ್ ಮಾಡ್ಬೇಕು, ನಷ್ಟ ಅಂತ ಬರಿಬೇಕು। ಆಲಸ್ ಅಲಾಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅದು ಏನಾಗ್ತದೆ ಶುದ್ಧ ರೂಪ ಜಿಸ್ಕಾ ಹೈ ಆಲಸ್। ಪ್ರಶ್ನೆ 6 है, ಸಂಯಮ ಅಂತ ಕೊಟ್ಟಿದ್ದಾರೆ, ಸಮಯನೂ ಕೂಡ ಆಗ್ತದೆ ಅಥವಾ ಸಂಯಮನು ಕೂಡ, ಎರಡೂ ಕೂಡ ಶುದ್ಧ ರೂಪ ಆಗ್ತವೆ। ಇದನ್ನ ಹಿಂದೆ ಮುಂದೆ ಮಾಡಿದ್ರೆ ಸಮಯ ಆಗ್ತದೆ ಅಥವಾ संयम, ऊपर एक अनुस्वार देने से क्या होता है, संयम हो जाता है। प्रश्न 8 देखेंगे, उदाहरण के अनुसार शब्द लिखिए। तो यहाँ पर अगर हम देखेंगे समय, यहाँ पर सु का ಉಪಸರ್ಗ ಲಗ है, ಸು ಅನ್ನುವಂತ ಶಬ್ದವನ್ನು ಸೇರಿಸಿದ್ರೆ ಅದು ಏನಾಗ್ತದೆ ಸು ಸಮಯ ಅಂತ ಆಗ್ತದೆ। ಸೊ ಎಲ್ಲದಕ್ಕೂ ಕೂಡ ಸು हमें क्या करना है, लगाते जाना है। पुत्र सुपुत्र, फल सुफल, मन सुमन, योग्य सुयोग्य, यश सुयश, नाद सुनाद, मति सुमति। के प्रश्न देखेंगे, समय के महत्व से संबंधित निम्नलिखित दोहा और कविताओं को पढ़िए और लिखिए, कक्षा में चर्चा कीजिए। सो यहाँ पर ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ದೋಹೆ ಹಾಗೂ ಕವಿತೆಗಳನ್ನ ಸಮಯಕ್ಕೆ ಅನುಗುಣವಾಗಿ ಸಮಯದ ಮಹತ್ವವನ್ನು ತಿಳಿಸುವಂತದ್ದು ಕೊಟ್ಟಿದ್ದಾರೆ। हम देखेंगे उसको, काल करे सो आज कर, आज करे सो अब, पल में प्रलय होवेगा, बहुरी करेगा कब। ಸೊ ಇದರ ಅರ್ಥ ಏನು ಅಂದ್ರೆ, ನಿಮಗೆ ನಾಳೆ ಏನ್ ಮಾಡ್ಬೇಕಾಗಿದೆ ಅದನ್ನ ಇವತ್ತನೇ ಮಾಡ್ಬೇಕು, ಪಲ್ ಭರ್ ಮೇ ಪ್ರಲಯ ಹೋಗ, ಈಗಲೇ ನಿಮಗೆ ಪ್ರಳಯ ಬತ್ತು ಅಂದ್ರೆ ಅದಾದ್ಮೇಲೆ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಂಕ್ಷಿಪ್ತ ಪರಿಚಯ ನಿಮ್ಮ ಶಿಕ್ಷಕರ ಹತ್ರ ಅದನ್ನ ತಾವುಗಳು ತಿಳ್ಕೋಬಹುದು। दूसरा देखेंगे, उठ जग मुस्किर भोर भाई, अब रैन कहाँ जो सोवत है सो खोवत है, जो जागत है सो पावत है। ಯಾರು ಜಾಗೃತರಾಗಿರ್ತಾರೆ ಅವರು ಪಡೆದುಕೊಳ್ತಾರೆ, ಯಾರು
ಆಲಸ್ಯವನ್ನ ಮಾಡ್ತಾರೆ, ಅವರು ಏನ್ ಮಾಡ್ಕೋತಾರೆ, ಕಳ್ಕೊಂತಾರೆ ಎನ್ನುವಂಥದ್ದು ಈ ಒಂದು ಪದ್ಯ ಅಥವಾ ದೋಹೆಯ ಒಂದು ನಾವು ಸಂಕ್ಷಿಪ್ತ ಸಾರಾಂಶ ಅಂತ ಹೇಳ್ಬಹುದು. ಜೋ ಆಜ್ ಕರ್ನಾ ಸೋ ಅಬ್ ಕರ್ಲೆ, ಇವತ್ತು ಮಾಡ್ಬೇಕಾಗಿರುವಂತದ್ದು ಈಗೇ ಮಾಡು ಎನ್ನುವಂಥದ್ದು ಇದರ ಭಾವಾರ್ಥ ಆಗ್ತದೆ. ತದನಂತರ ಜಬ್ ಚಿಡಿಯಾ ಚುಗ್ ಗೈ ಖೇತ್ ತಬ್ ಪಚ್ತಾಯೆ ಕ್ಯಾ ಹೋತಾ ಹೈ, ಹಕ್ಕಿ ಬಂದು ಇಡೀ ಹೊಲವನ್ನ ತಿಂದು ಹೋದ್ರೆ, ಕಾಳುಗಳನ್ನ ತಿಂದು ಹೋದ್ರೆ ಅವಾಗ ನಾವು ಪಶ್ಚಾತ್ತಾಪ ಪಡೋದ್ರಲ್ಲಿ ಏನೂ ಇಲ್ಲ. ಸೊ ಅದಕ್ಕಾಗಿ ಸಮಯದ ಮಹತ್ವವನ್ನು ಎಲ್ಲದರಲ್ಲಿ ಕೊಡಲಾಗಿದೆ. ನಿಮ್ಮ ಶಿಕ್ಷಕರ ಜೊತೆಗೆ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಇದನ್ನ ಏನ್ ಮಾಡಿ, ಚರ್ಚೆಯನ್ನ ಮಾಡಿ. अब मुख्य रूप से प्रश्न 10 है, अपने अध्यापक की सहायता से पूर्ण कीजिए. ಸೊ एक पहर दो पहर ಅಂತ ಕೊಟ್ಟಿದ್ದಾರೆ. एक पहर ಎದಕ್ಕೆ ಅಂತೀವಿ ಅಂದ್ರೆ 3 घंटे को हम क्या कहते हैं, एक पहर कहते हैं. ಒಂದು पहर ಅಂದ್ರೆ 3 ಗಂಟೆಗೆ ಒಂದು पहर ಅಂತೀವಿ. एक दिन में 24 घंटे होते हैं. कितने घंटे? 24 घंटे. एक सप्ताह को हम कहेंगे 7 दिन. एक पक्ष का अर्थ होता है 15 दिन. एक मास, ಒಂದು ತಿಂಗಳಲ್ಲಿ ಎಷ್ಟು, 30 से 31 और कभी कभी तो 28 भी फरवरी महीने के अंदर होते हैं. 30 अथवा 31 दिन होते हैं. एक साल यानी के 365 दिन का नॉर्मली हमारा एक साल होता है. तो इसको इस प्रकार से लिखना है. प्रश्न 11 है, तालिका में महीनों का नाम लिखिए. 30 दिन आने वाले महीनों में हरा रंग भरिए, 31 आने वाले महीनों में पीला रंग और 28 29 आने वाले महीनों में लाल रंग भरिए ಅನ್ನುವಂಥದ್ದು. ಸೊ ಇಲ್ಲಿ ಈ ತರ ನಾನು ಬಣ್ಣವನ್ನು ತುಂಬಿದ್ದೀನಿ. ಜನವರಿಯಲ್ಲಿ 31 ದಿನಗಳಿರ್ತವೆ, ಸೊ ಇಲ್ಲಿ येलो कलर ತುಂಬಿದ್ದೀನಿ. फरवरी क्या होता है, 28 से 29 दिन होते हैं. मार्च के अंदर 31 दिन, अप्रैल. ಸೊ ಈ ತರ ನೀವು ಕೂಡ ಅದರಲ್ಲಿ ನಿಮ್ಮ ಪುಸ್ತಕದಲ್ಲಿ ನೀವು ಫೇರ್ ಅಲ್ಲಿ ಈ ತರ ಒಂದು ಡಿಸೈನ್ ಅನ್ನ ತೆಗೆದು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬಣ್ಣವನ್ನ ತುಂಬಬೇಕು. ಮಕ್ಕಳೇ, ಇದಾಗಿತ್ತು ಸಮಯ ಕಿ ಪಹಚಾನ್ ಪದ್ಯ ಪಾಠದ ಪ್ರಶ್ನೆ ಉತ್ತರಗಳು. ಮತ್ತೆ ಇಂಥ ವಿಡಿಯೋಗಳನ್ನ ನೋಡ್ಲಿಕ್ಕೆ ಜಕಾರ್ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪರೀಕ್ಷಾ ಸಂಬಂಧಿತ ಹಾಗೂ ಹಿಂದಿ ವಿಷಯಕ್ಕೆ, ವಿಶೇಷವಾಗಿ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತ ವಿಡಿಯೋಗಳಿಗಾಗಿ ಜಕಾರ್ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.